ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕೆಲ್ಸಕ್ಕೆ ಯಾವ ವಿಘ್ನನೂ ಆಗ್ಬಾರ್ದಾಗಿತ್ತಲ್ವಾ? ಯಾಕೆ ಹೀಗೆಲ್ಲ ಆಗ್ತಿದೆ? ಯಾಕಂದ್ರೆ ಇದು ನಾವು ಅನ್ಕೊಂಡಿರುವಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಸಾಮರ್ಥ್ಯಕ್ಕೂ ಮೀರಿದ ಶಕ್ತಿಗಳು ಕೆಲಸ ಮಾಡ್ತಿವೆ. ಇಂಥ ಪ್ರಚಂಡವಾದ ಶಕ್ತಿಯನ್ನ ನಾನು ಮೊದಲು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಬರೋದನ್ನ ಊಹೆ ಮಾಡಲಿಕ್ಕೂ ನನ್ನ ಕೈಲಾಗ್ತಿಲ್ಲ. ಇದಿನ್ನೂ ಪ್ರಾರಂಭ ಅಷ್ಟೇ. ಇನ್ನು ಮುಂದೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗುತ್ತೆ. ಇಲ್ಲ, ಆಚೆ ಬರಬಾರ್ದು. ಏನಾಗ್ತದೆ? ಆಚೆ ಬಂದ್ರೆ ಪ್ರವಾಹ ನಿಯಂತ್ರಿಸೋಕ್ಕಾಗಲ್ಲ. ಯಾರಿಗೂ ಆಗಲ್ಲ. ನನಗೂ ನಿಲ್ಸೋದಕ್ಕೆ ಅಸಾಧ್ಯ. ಯಪ್ಪ, ಯಾಕಿಷ್ಟು ತಲೆ ಸಿಡಿತಾ ಇದೆ? ನಿನ್ನೆ ರಾತ್ರಿ ನಾನು ನೋಡಿದ್ದು ನಿಜಾನ ಅಥವಾ ಅದೆಲ್ಲ ಕೆಟ್ಟ ಕನ್ಸ? ಒಂದು ಗೊತ್ತಾಗ್ತಿಲ್ಲ. ಮೇಡಮ್, ನೀವು ತಗೊಮ್ಮ ದುರ್ಗಾ, ಟೀ ಕುಡಿ. ನಾನೇ ಕೈಯಾರೆ ಮಾಡಿದ್ದು. ನನಗ? ಅಯ್ಯೋ ಬೇಡ ಮೇಡಮ್, ನಾನು ಎದ್ದಿದ್ದೇನಾದ್ರು ಲೇಟ್ ಆಗೋಯ್ತಾ? ನಿಮ್ಗೆ ಅದಕ್ಕೆ ಕೋಪ ಬಂತ? ಕ್ಷಮಿಸ್ಬಿಡಿ ಮೇಡಮ್, ಇನ್ಮೇಲೆ ಬೇಗ ಎದ್ದೊಳ್ತೀನಿ. ದುರ್ಗಾ, ನೀನ್ ಏನೇನೋ ಯೋಚಿಸ್ತೀಯಲ್ಲಮ್ಮ. ನಮ್ ಹಿತ ಹೇಳೋದಕ್ ಮೊದ್ಲು ನೀನ್ ಎದ್ರೆ ಸಾಕು. ನೀನ್ ಬೇಗ ಎದ್ದು ಈ ಮನೇಲಿ ಏನ್ ಮಾಡ್ಬೇಕಾಗಿದೆ ಹೇಳು? ಹಿತ ನೋಡ್ಕೊಳ್ಳೋದಷ್ಟೇ ನಿನ್ ಕೆಲ್ಸ. ತಗೋ, ಟೀ ಕುಡಿ. ಬೇಡ ಮೇಡಮ್, ದಯವಿಟ್ಟು ಬೇಡ. ನನಗ್ ಟೀ ಚೆನ್ನಾಗ್ ಮಾಡಕ್ ಬರುತ್ತೆ ದುರ್ಗಾ. ನೀನು ಧೈರ್ಯವಾಗಿ ಕುಡಿಬಹುದು, ಏನೂ ಆಗೋದಿಲ್ಲ. ತಗೋ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಮೇಡಮ್. ಅದು ನಾನು ಈ ಮನೇಲಿ ಕೆಲಸ ಮಾಡೋಳಷ್ಟೇ. ಆದ್ರೆ ನೀವು ಈ ಮನೆ ಯಜಮಾನಿ. ನೀವು ನನಗೆ... ದುರ್ಗಾ, ನೀನ್ ಹೇಳ್ತಾ ಇರೋದು ನಿಜಾನೇ. ಆದ್ರೆ ನೀನ್ ಈ ಮನೆ ಕೆಲಸದೋಳು ಅನ್ನೋ ಥರ ನಾವ್ ನಿನ್ನ ನೋಡ್ತಾ ಇಲ್ಲ. ನೀನ್ ಈ ಮನೆಗ್ ಮಾಡಿರೋ ಉಪಕಾರಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನೀನು ತಲೆ ಹಿಡ್ಕೊಂಡಿದ್ದನ್ನ ನೋಡ್ದೆ, ನಿನಗ್ ತಲೆನೋವಂತ ಅನ್ಸಿ ನಾನೇ ಟೀ ಮಾಡ್ಕೊಂಡ್ ಬಂದೆ. ನಿನಗೋಸ್ಕರ ಒಂದ್ ಕಪ್ ಟೀ ಮಾಡ್ಕೊಟ್ರೆ ನನ್ ಕೈ ಏನು ಸೌದೋಗಲ್ಲ. ತಗೋಮ್ಮ, ಕುಡಿ. ಮೇಡಮ್, ಮೊನ್ನೆ ತಾನೇ ನಾನೊಂದು ಕೆಲಸ ಕಳ್ಕೊಂಡಿದ್ದೆ. ಇಂಥ ಮನೇಲಿ ಮತ್ತೆ ನಂಗೆ ಕೆಲಸ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ರೂ ನಿಮ್ ತರ ಇರಲ್ಲ ಮೇಡಮ್. ದುರ್ಗಾ, ಹಿತ ಈ ಮನೆ ಬೆಳಕು. ಆ ಬೆಳಕು ಇವತ್ತು ಆರದೆ ಹಾಗೆ ಉರಿತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನು. ನನ್ ಕಣ್ಣೆದ್ರಿಗೆ ನೀನು ಹಿತನ ಮತ್ತೆ ಕಾಪಾಡಿದೆ. ಅದಕ್ಕೆ ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ರೆ ಅದು ಬಹಳ ಸಣ್ಣ ಪದ ಆಗೋಗಿರೋದು. ನಮ್ ಹಿತನ ನೋಡ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದ್ರೆ ನೀನು ತುಂಬಾ ಅಚ್ಚುಕಟ್ಟಾಗಿ ಮನಸ್ಸಿಟ್ಟು ಪ್ರೀತಿಯಿಂದ ನೋಡ್ಕೋತಾ ಇದೀಯ. ನಿನ್ನಷ್ಟು ಚೆನ್ನಾಗಿ ಹಿತನ ನೋಡ್ಕೊಳ್ಳೋದಕ್ಕೆ ಈ ಮನೇಲಿ ಯಾರಿಗೂ ಬರೋದಿಲ್ಲ ಅಮ್ಮ. ಏಯ್, ಕರೆದ ತಕ್ಷಣ ಪಟ್ಟಂತ ಬರಕ್ ಏನೇ ನಿನಗೆ? ಹೋಗು, ಮನೆ ಎಲ್ಲ ಫಳ 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 ಅನ್ಬೇಕು. ಹಂಗ್ ಗುಡ್ಸು, ಬರೀ ಗುಡ್ಸು.
ಗುಡ್ಸಿ ಗುಂಡಾಂತರ ಮಾಡ್ಬೇಡ. ಹಾ ಇರು. ಅದಕ್ಕೂ ಮೊದಲು ಅಲ್ಲಿ ಜೇಡ್ರ ಬಲೆ ಇದೆ, ಅದನ್ನ ಕ್ಲೀನ್ ಮಾಡಿ. ಹಾ ಹೋಗ್. ಓಯ್, ಏನ್ ಜಂಪಿಂಗ್ ಜಾಕ್ಸ್ ಮಾಡ್ತಿದ್ಯಾ? ಅಲ್ಲಿ ಏಣಿ ಇದೆ, ತಗೋ. ಯಾವ ಇವೆಲ್ಲ? ಸ್ವಲ್ಪ ಬೇಗ ಬೇಗ ಮಾಡಮ್ಮ. ಮನುಷ್ಯ ಅಂದ್ಮೇಲೆ ಮೈ ಕೈಗೆ ಸ್ವಲ್ಪ ಕೆಲಸ ಕೊಡ್ಬೇಕು. ನೀನು ಆ ಪಿಳ್ಳೆ ಹಿಂದೆ ಮುಂದೆ ಅಲಿಯೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಮಾಡಲ್ಲ. ನೋಡಕ್ ಉದ್ದ ಬೇರೆ ಇದೆಯಾ, ಅದಕ್ಕೆ ನಿನಗೆ ಬಲೆ ತೆಗಿಯೋ ಕೆಲಸ ಕೊಟ್ಟಿರೋದು. ಅರ್ಥ ಆಯ್ತಾ? How many times to tell you, Hita, not to bring this to school? ನಿನಗೆ ಭಯನೇ ಇಲ್ಲ ಅಲ್ಲ? ಎಷ್ಟು ಹೇಳಿದ್ರು ನೀನು ರೂಲ್ಸ್ ಒಬೇ ಮಾಡಲ್ಲ. ಸಾರಿ, ನಾನು ಇನ್ನು ನಿನ್ನ ಕನ್ಸೆಷನ್ ಕೊಡೋಕ್ಕಾಗಲ್ಲ. ನೀನು ರೂಲ್ಸ್ನ ಫಾಲೋ ಮಾಡಲೇಬೇಕು. ಮೇಡಮ್ ಶಾಲೆ ಬಿಡೋ ಹೊತ್ತಾಯ್ತಲ್ಲ, ಎಲ್ಲಿದ್ದಾರೆ? ಇನ್ನೂ ಬಂದೇ ಇಲ್ವಲ್ಲ. ಹಿತಂಗ್ ವೇಟ್ ಮಾಡ್ತಿದ್ಯಾ? ನೀವಾ? ಹೆದ್ರೆ ಬಿಟ್ಟಿದ್ದೆ. ಹೌದು, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನನ್ ಮಗಳು ಇದೇ ಸ್ಕೂಲ್ನಲ್ಲಿ ಓದ್ತಿರೋದು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಅಲ್ಲ, ಪುಟ್ ಮೇಡಮ್ಗೂ ನಿಮ್ ಮಗಳಿಗೂ ಎಷ್ಟೆಲ್ಲ ಹೋಲಿಕೆ ಇದೆ ಅಲ್ವಾ? ಇವಾಗ ನೋಡಿ, ನಿಮ್ ಮಗಳು ಪುಟ್ ಮೇಡಮ್ ಇಬ್ರು ಒಂದೇ ಶಾಲೆ. ನಿಮ್ ಮಗಳಿಗೆ ಏನೇನ್ ಇಷ್ಟನೋ ಪುಟ್ ಮೇಡಮ್ಗೂ ಅದೇ ಇಷ್ಟ. ನಂಗೆ ಒಂದೊಂದ್ಸಲ ಅನ್ಸುತ್ತೆ ಪುಟ್ ಮೇಡಮ್ ನಿಮ್ ಮಗಳು ಇಬ್ರು ಒಬ್ಳೆ ಅಂತ. ಅದ್ ಸರಿ, ನಿನ್ನೆ ರಾತ್ರಿ ಏನಾಯ್ತು? ನನ್ಗೊಂದು ಅರ್ಥ ಆಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.